ಅಲ್ಲ, ನೀವು ಇವಾಗ ಜೂಲಿನ ರೀಮೇಕ್ ಮಾಡಬೇಕು ಹಿಂದಿಲಿ ಅಂತ ಹೇಳಿದಾಗ ನೀವು ನನಗೆ ಹಿಂದಿ ಸರಿಯಾಗಿ ಬರೋದಿಲ್ಲ ನಮ್ಮ ಇಟ್ ವಾಸ್ ಎ ತೆಲುಗು ಪ್ರೊಡ್ಯೂಸರ್ ಅಲ್ಲ ಅದು ಏನು ಪ್ರೊಡ್ಯೂಸರ ಎಂಥ ದೊಡ್ಡ ಪ್ರೊಡ್ಯೂಸರ್ ಅಂಡ್ ಸ್ಟುಡಿಯೋ ಓನರ್ಸ್ ನಾಗಿರೆಡ್ಡಿ ಅವರು ನಾಗಿರೆಡ್ಡಿ ನಾಗಿನಿ ಸ್ಟುಡಿಯೋ ಸಚ್ ಅ ಬಿಗ್ ಸ್ಟುಡಿಯೋ. ಅವ್ರು ನಿಮ್ಮನ್ನ ಪರ್ಸ್ಯೂಡ್ ಮಾಡಿದ್ದು ಹೇಗೆ ಅಂತ ಹೇಳಿ ನೀವು ಮಾಡಲ್ಲ ಅಂತ ಹೇಳಿದ್ರೆ ನೋಡಿ ಯಾರು ಒಂದು ದೇ ವುಡ್ ಹ್ಯಾವ್ ಜಂಪ್ಡ್ ಯು ಮಸ್ಟ್ ನಿಮ್ಗೆ 21-22 ವರ್ಷ ಇರ್ಬೋದು ಅವಾಗ ನೀವು ಅದನ್ನ ಏನ್ ಕೇಳ್ಬೇಕು ನಿಮ್ಗೆ? ನನ್ಗೆ ಈಗ ಏನ್ ವರ್ಷ ಕೇಳ್ಬೇಕು? ಇಲ್ಲ ನನ್ಗೆ ಎಷ್ಟು ಅಲ್ಲ ಆವಾಗ 22 ಇರ್ಬೇಕು, ಏನ್ ಬೇಕು ನಿಮ್ಗೆ? ಈಗ್ಲೂ ಇರ್ಬೋದು 22 ಗೊತ್ತಿಲ್ಲ. ಅದೇ ನಾ ಹೇಳೋದು ಅಷ್ಟು ಉತ್ಸಾಹ ಇರುತ್ತೆ ಎಲ್ಲರಿಗೂ ಒಂದು ಹಿಂದಿ ಸಿನಿಮಾ ಸಿಕ್ತು ಅಂತ. ನೀವು ಹೆಸಿಟೇಟ್ ಮಾಡಿದ್ದು ನಾನು ಅದೇ ನಿನ್ನೆ ಹೇಳೋವಾಗ ಹೇಳಿದೆ, ಇಫ್ ವುಡ್ ಹ್ಯಾವ್ ಬೀನ್ ಮೈ ಅರ್ಲಿಯರ್ ಸ್ಟೇಜ್ ಆಫ್ ಮೈ ಕೆರಿಯರ್, ಈಗ ತಾನೇ ಬರ್ತಾ ಇದ್ದೀನಿ ಅನ್ನೋವಾಗ ಹಿಂದಿ ಅಂದರೆ ನೋಡೋಣ ಹಿಂದಿ ಅಲ್ವಾ ಅಂತ ಅನಿಸಿರೋದು. ಆಲ್ರೆಡಿ ಇಲ್ಲಿ ಅವಾರ್ಡ್ಸ್ ವಿನ್ ಮಾಡಿಬಿಟ್ಟಿದ್ದೀವಿ, ಪಿಕ್ಚರ್ಸ್ ಮಾಡಿದ್ದೀವಿ, ಈಗ ಆಲ್ರೆಡಿ ನೇಮ್ ಬಂದುಬಿಟ್ಟಿದೆ, ಒಳ್ಳೆ ಎಲ್ಲದಕ್ಕಿಂತ ಒಳ್ಳೆ ಕ್ಯಾರೆಕ್ಟರ್ಸ್ ಬಂದುಬಿಟ್ಟಿದೆ, ಚಾಲೆಂಜಿಂಗ್ ರೋಲ್ಸ್ ಇನ್ ತೆಲುಗು, ತಮಿಳ್, ಮಲಯಾಳಂ ಎಲ್ಲ ಬಂದುಬಿಟ್ಟಿದ ಮೇಲೆ ಹಿಂದಿ ಅನ್ನೋವಾಗ ಅದನ್ನೇ ಮಾಡ್ತಿದ್ದಾರೆ. ಇಟ್ಸ್ ನಾಟ್ ಡಿಫ್ರೆಂಟ್, ಬಟ್ ಇನ್ ಒನ್ ವೇ ಮೈನಸ್ ಪ್ಲಸ್ ನೋಡಿದ್ರೆ ಈಸಿ ಆಗುತ್ತೆ ಆ್ಯಕ್ಟ್ ಮಾಡೋಕ್ಕೆ. ಅಂಥ ದೊಡ್ಡ ಪ್ರೊಡ್ಯೂಸರ್ ಅವರು ನಮ್ಮ ತಂದೆ ಜೊತೆಗೆಲ್ಲ ಕೆಲಸ ಮಾಡಿರೋರು, ತಂದೆ ಮೇಲೆ ತುಂಬ ಮರ್ಯಾದೆಲೆ ಇಟ್ಟವರು. ಕಾರ್ ಕಳಿಸಿ ತೋಟಕ್ಕೆ ಬನ್ನಿ ಅಮ್ಮ ಅಂತ, ಅವ್ರ ವಿಜಯ ಗಾರ್ಡನ್ಸ್ ಅಂತಲೇ ಇದೆ ಅಲ್ಲಿ, ಈಗಲೂ ಇದೆ. ಅಲ್ಲಿ ಹೋಗಿ ಕೂತ್ಕೊಂಡು ಅವ್ರ ಮಿಸ್ಸಸ್ ಎಲ್ಲ ಮಾತಾಡ್ತಾ ಇದು ಮಾಡ್ತೀಯ ನೀನು ಅಂದ ತಕ್ಷಣ, ಸರ್ ನಿಮ್ಗೇನು ಅನ್ನಿಸ್ತಾ ಇದೆ, ನಾನು ಕರೆಕ್ಟ್ ಅಂತ ಅನ್ನಿಸ್ತಾ ಇದೆಯಾ? ಬಿಕಾಸ್ ಹಿಂದಿಯಲ್ಲಿ ಎಷ್ಟೋ ಜನ ಇದ್ದಾರೆ, ಭಾಳ ಜನ, ಫಾರ್ ದಟ್ ಮ್ಯಾಟರ್ ವೆರಿ ಯಂಗ್ ಪೀಪಲ್ ಆರ್ ದೇರ್ ಟು ಡೂ ಇಟ್. ಅದು ಇಲ್ಲ, ನೀವು ಡೈರೆಕ್ಟರ್ ಹಂಗೆ ತೊಗೋತಾ ಇದ್ದೀವಿ, ಹೊಸ ಮ್ಯೂಸಿಕ್ ಡೈರೆಕ್ಟರ್ನ ಅಲ್ಲಿಂದ ತೊಗೋತಾ ಇದ್ದೀವಿ, ಮಿಕ್ಕಿದ್ದವರೆಲ್ಲ ಟ್ರೈನ್ಡ್ ಆರ್ಟಿಸ್ಟ್ ಅಂದರು. ಇಂಪಾರ್ಟೆಂಟ್ ಆಗಿರೋದೇ ಡೈರೆಕ್ಟರ್ ಆ್ಯಂಡ್ ಹೀರೋಯಿನ್, ಅವರಿಬ್ಬರನ್ನೂ ಹೊಸಬ್ರಾಗಿ ತೊಗೋತಾ ಇದ್ರಲ್ಲ. ನಾನು ಅವ್ರ ಕ್ಯಾಲ್ಕುಲೇಷನ್ ನೋಡಿ, ಅಂಥ ದೊಡ್ಡ ಪ್ರೊಡ್ಯೂಸರ್ ಕ್ಯಾಲ್ಕುಲೇಷನ್, ದೊಡ್ಡ ಪಿಕ್ಚರ್ಸ್ ಮಾಡಿ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಅವರು. ನಾನೇನಾದರೂ ಡೈರೆಕ್ಟರ್ನು ಚೇಂಜ್ ಮಾಡಿಬಿಟ್ರೆ ಹೋಗಿಬಿಡುತ್ತೆ, ಯು ವಿಲ್ ನಾಟ್ ಫೀಲ್ ಕಂಫರ್ಟಬಲ್. ಇಫ್ ಐ ಚೇಂಜ್ ದ ಹೀರೋಯಿನ್, ಹಿ ವಿಲ್ ನಾಟ್ ಫೀಲ್ ಕಂಫರ್ಟಬಲ್. ಅಂದ ತಕ್ಷಣ ಒಂದೇ ಮಾತು ಹೇಳಿದೆ, ನಾನು ಈ ಪಿಕ್ಚರ್ ಮಾಡ್ತೀನಿ ಸರ್ ಅಷ್ಟೇ. ಅವರು ಹೋಗಬಾಗ ಲಕ್ಷ್ಮಿ ಅವ್ರು ಎಷ್ಟು ಮೆತ್ತಿಗೆ ಮಾತು ಕೂತ್ಸೋ, ಏಮ್ ರೆಮ್ಯೂನರೇಷನ್, ವಿಜಯವಾಹಿನಿ ಪ್ರೊಡಕ್ಷನಲ್ಲಿ ಆ್ಯಕ್ಟ್ చేయడానికి ರೆಮ್ಯೂನರೇಷನ್ ಅಡಿಗಿతే చాలా ತಪ್ಪು ಸರ್. ನಾವೆಲ್ಲ ಹಾಗೆ, ಏನು ಕೊಡ್ತೀರೋ ಕೊಡಿ, ನಿಮ್ಮ ಇಷ್ಟ. ಪಿಕ್ಚರ್ ನೀವು ನನ್ನನ್ನು ಬಂದು ಆ್ಯಕ್ಟ್ ಮಾಡ್ತೀಯ ಅಂತ ಕೇಳಿದ್ದೆ ನಮ್ಗೆ ಸಾಕು, ದುಡ್ಡು ಮಿಕ್ಕಿದ ಪಿಕ್ಚರ್ಸ್ ಎಲ್ಲ ಸಂಪಾದನೆ ಮಾಡ್ಕೊಂಡ್ಬಿಡ್ತೀವಿ ಅಂತ ಬಂದಿದ್ದೆ. ಪಿಕ್ಚರ್ ಮುಗಿಯೋ ತನಕ ಅವ್ರು ಬಂದೇ ಇಲ್ಲ, ಸ್ಟುಡಿಯೋ ಸೆಟ್ಟಲ್ಲಿ ಬಂದೇ ಇಲ್ಲ. ಸ್ಟುಡಿಯೋ ಎಲ್ಲ ವಾಕ್ ಮಾಡ್ತಾರೆ, ಎಲ್ಲ ಆಗ್ತಾರೆ. ಪಿಕ್ಚರ್ ಮುಗಿದ ಮೇಲೆ ಡಬ್ಬಿಂಗ್ ಆಗೋವಾಗ ನಾನು ಡಬ್ಬಿಂಗ್ ಮುಗಿಸ್ಕೊಂಡು ಮತ್ತೆ ಸಾಯಂಕಾಲ ಶೂಟಿಂಗ್ ಇತ್ತು ಅಂತ ಬಂದೆ. ಆವಾಗ ಮೇಕಪ್ ಆಗ್ತಾಯಿದ್ದೀನಿ, ಡೋರ್ ನಾಕ್ ಮಾಡಿದ್ರು, ನೋಡಿದ್ರೆ ಸಾರ್ ನಿಂತಿದ್ದಾರೆ, ನಾಗಿರೆಡ್ಡಿ ಸರ್. ಸರ್ ನಮಗೆಲ್ಲ ಭಯ ಆಗಿಬಿಡುತ್ತೆ, ಒಂಥರ ಪ್ರೊಡ್ಯೂಸರ್ ಅಲ್ವಾ ದೊಡ್ಡವರು ಅಂತ. ಹಂಗೆ ಇಳಿದ್ಬಿಟ್ಟು ಸರ್ ಅಂದೆ, ಕೂರ್ಚೋ ಮೇಕಪ್ వేసుకో, ಮೇಕಪ್ నువ్వే నేను మాట్లాಡ್ತಾನೆ ಅಂದರೆ ಟೈಮ್ ವೇಸ್ಟ್ ಮಾಡಬೇಡ, ಆ ಟೈಮು ವೇಸ್ಟ್ ಮಾಡಬೇಡ, ಮೇಕಪ್ ಆಗ್ತಾ ಇರು ಅಂತ. ಹಿಂಗೆ ನಿಂತ್ಕೊಂಡ್ರು, ನಾನು ಮೇಕಪ್ ಆಗ್ತಾಯಿದ್ದೆ ನಾನು. ಅವ್ರು మాట్లాಡಿದ್ರು, డబ్బింగ్ చూశాను, అది ಇದೆಲ್ಲ ಹೇಳಿಬಿಟ್ಟು, నువ్వు చాలా బాగా చేసావమ్మా, ఇంతకన్నా ఏం చెప్పను, నీ పేమెంట్ ఇంతవరకు నువ్వు అడగలేదు, పంపిస్తాను అంದರು. ఐ నెవర్ ఎక్స్పెక్టెడ్, హీ సెంట్ ఎ వెరీ బిగ్ అమౌంట్, ಐ ಫೆಲ್ಟ್ ಇಷ್ಟು ಬೇಕಾಗಿಲ್ಲ ನನಗನ್ಸಿತ್ತು. ಆ್ಯಂಡ್ ವಿತ್ ಎ ನೈಸ್ ಬೆಳ್ಳಿ ತಟ್ಟೆ ಗಿಟ್ಟೆ. ನಾನು ಇದು ಬೇರೆಯವ್ರಿಗೆ ಹೋಗಬೇಕಾಗಿರೋದು ನನಗೆ ಬಂದಿದೆ, ಇದರಲ್ಲಿ ಯಾವುದು ನಂದು ಅಂತ ಕೇಳ್ತಾ ಇದ್ದೀನಿ ಆ ಮ್ಯಾನೇಜರ್ ತಂದವ್ರ ಹತ್ರ. ನೆಕ್ಸ್ಟ್ ಡೇ ಮನೆಯಲ್ಲಿ 2 ನಿಮಗೆ ಕೊಟ್ಟಿದ್ದಾರೆ, ಅಮ್ಮ ಅವರು ಈ ಸ್ವೀಟೆಲ್ಲ ಕೊಟ್ಟು ಕಳಿಸ್ತಾರೆ ಮನೇಲಿ ಮಾಡಿದ್ದು ಅಂತ. ನನಗೆ ನಾನು ಅರ್ಹಳಲ್ಲ, ಕೆಲಸ ಮಾಡಿದ್ದೀನಿ ಅಷ್ಟೇ, ಯಾತಕ್ಕೆ ಕೊಡ್ತಾರೆ ಆ ರೀತಿ ಒಂದು ಭಯ ಬಂದುಬಿಟ್ಟಿದೆ. ನಾನು ಅರ್ಹಳಲ್ಲ ಅನ್ನೋದು, ಇದಕ್ಕೆ ತೊಗೊಳಕ್ಕೆ ನನಗೆ ಅರ್ಹತೆ ಇದೆಯಾ ಅನ್ನೋದನ್ನು ಕೊನೆ ತನಕ ನಾವು ಹಾಕ್ತಾ ಬಂದರೆ ಐ ಥಿಂಕ್ ಹ್ಯಾಪಿ ಲೈಫ್ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಎಲ್ಲ ಟೈಮಲ್ಲೂ ದೇವರು ಏನೋ ಒಂದು ಕೊಡ್ತಾನೆ ಇರ್ತಾನೆ. ಡು ಐ ಡಿಸರ್ವ್ ದಿಸ್? ಮೇ ಬಿ ದೊಡ್ಡದಾಗಿ ನನ್ನ ತಲೆ ಮೇಲೆ ಇಡ್ತಾ ಇದ್ದಾನೆ, ಲೆಟ್ ಮೀ ಟ್ರೈ ಟು ಡೂ ಲಿಟಲ್ ಬೆಟರ್ ಅಂತ ಆ ರೀತಿ ನಾವು ಯೋಚನೆ ಮಾಡಿದರೆ ಐ ಥಿಂಕ್ ವಿಲ್ ಫೀಲ್ ಎನರ್ಜೆಟಿಕ್ ಥ್ರೂ ಔಟ್ ದ ಲೈಫ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.